ಮುರಿದು ಬಿತ್ತ ಕ್ವಶನ್ ಮಾರ್ಕ್ ಟೂ ಅರ್ಲಿ ಬಟ್ ಪ್ರಾಸೆಸ್ ಇಸ್ ಗೋಯಿಂಗ್ ಆನ್ ಅಂತಾರೆ. ಅದ್ರ ಬಗ್ಗೆನೇ ಇವತ್ತು ಚರ್ಚೆ. ಅಶ್ವಿನಿ ಮೇಡಮ್ ಈಗ ನೀವು ಹೇಳಿದ ಲಾಜಿಕಲ್ಲಿ 170 ಮೈನಸ್ 140 30 ಇದೆಲ್ಲವನ್ನು ಬದಿಗಿಟ್ಟು ಹೇಳೋದಾದರೆ ಮೇಡಮ್, ಇಷ್ಟು ದಿನ ಅಂತ JDS ನಿಮ್ಮ ಶಾಡೋ ಥರ ಇರಬೇಕು ಅಂತ ತಾವು ಬಯಸ್ತಾ ಇದ್ದೀರಾ? ವಿಜೇಂದ್ರ ಅವ್ರು ಹೇಳಿದ್ದು ಕರೆಕ್ಟಾಗಿದೆ, ನಾವು ನಮ್ಮ ಸ್ವಂತ ಶಕ್ತಿಯಿಂದ ಬಹುಮತ ಪಡಿಬೇಕು ಅಂತ. ಅದರಲ್ಲಿ ತಪ್ಪೇನಿದೆ? ಅಲ್ಲ, ಯಾವುದೇ ಒಂದು ರಾಜಕೀಯ ಪಕ್ಷಕ್ಕೆ BJP ಇರಲಿ, ಕಾಂಗ್ರೆಸ್ ಇರಲಿ, JDS ಇರಲಿ, ಅದರ ಅಸ್ತಿತ್ವದ ಪ್ರಶ್ನೆ ಬಂದಾಗ, ಅಳಿವು ಉಳಿವಿನ ಪ್ರಶ್ನೆ ಬಂದಾಗ ಅಂಡ್ ಅವರ ಕ್ಷೇತ್ರಗಳು ಯಾವುದಿರುತ್ತೆ ಅಂತ ಬಂದಾಗ ಅವ್ರು ಅದನ್ನು ಭದ್ರಪಡಿಸ್ಕೊಳ್ಳೋದು BJP ಆಗಲಿ, ಕಾಂಗ್ರೆಸ್ ಆಗಲಿ, JDS ಆಗಲಿ ಮಾಡೋ ಅದು ಸ್ಟೇಟ್ಮೆಂಟ್ನ ಇವತ್ತು ದೇವೇಗೌಡರು ಕೊಟ್ಟಿರೋದು. ನಿಮಗೆ ಕೇಳ್ತಿದ್ದೀನಿ, ನೀವು ವಿಜೇಂದ್ರ ಅವರು ಸ್ವಂತ ಬಲದಿಂದ ನಾವು ಬಹುಮತದಿಂದ ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿದ್ರಲ್ಲಿ ತಪ್ಪೇನಿದೆಪ್ಪ? ಬಿಜೆಪಿಗೆ ಶಕ್ತಿ ಇದೆ, ಯಾಕಾಗಬಾರ್ದು? ನೀವ್ಯಾಕೆ ಅದಕ್ಕೆ ಕಸಿವಿಸಿ ಆಗ್ತಿದ್ದೀರಾ? ನಾವ್ಯಾರು ಕಸಿವಿಸಿ ಆಗ್ತಿಲ್ಲ ರಾಧವ್ರೆ, ನಾವು ಆರಾಮಾಗಿದ್ದೇವೆ. ನಮ್ಮ ನಾಯಕರುಗಳ ಸ್ಟೇಟ್ಮೆಂಟ್ಸ್ ಅಲ್ಲೂ ಕ್ಲಾರಿಟಿ ಇದೆ, JDS ನಾಯಕರ ಸ್ಟೇಟ್ಮೆಂಟ್ಸ್ ಅಲ್ಲೂ ಕ್ಲಾರಿಟಿ ಇದೆ. ಅಲ್ಲ, ನೀವು ನಮ್ಮ ಮೈತ್ರಿ ಮುರಿದು ಬಿತ್ತ, ಅದು ಬಿತ್ತ, ಅದಕ್ಕೆ ನಾನು ಹೇಳ್ತಾ ಕ್ವಶನ್ ಮಾರ್ಕ್ ಬಿದ್ದೋಗಿಲ್ಲ ನಾನು ಹೇಳ್ತಿರೋದು. ಅಲ್ಲ ಮೇಡಮ್, ಮುಕ್ತ ಕರ್ನಾಟಕ ಮಾಡಬೇಕು, ಇತಿಹಾಸನ ಸೃಷ್ಟಿ ಮಾಡಕ್ಕೆ ಹೊರಟಿರೋಂಥದ್ದು ನಾವು. ಕಾಂಗ್ರೆಸ್ ಮುಕ್ತ ಕರ್ನಾಟಕನ ಜನರಿಗೆ ಕೊಟ್ಟು ಆಡಳಿತ ಹೊರಟಿರೋರು ಜನ. ಈಗ ಟ್ರೈಲರ್ ತೋರಿಸಿದ್ದಾರೆ ಸಂಸ್ಥೆ ಚುನಾವಣೆ. ಅಶ್ವಿನಿ ಮೇಡಮ್, ನೀವು ಏಕಾಂಗಿಯಾಗಿ ಕಾಂಗ್ರೆಸ್ ಮುಕ್ತ ಭಾರತ ಮಾಡಕ್ಕೆ ಆಗಲ್ವಾ? ಅಷ್ಟು ಕೆಪಾಸಿಟಿ ಇಲ್ವಾ ನಿಮ್ಮ ಪಕ್ಷಕ್ಕೆ? ದೇವೇಗೌಡರು ಅಂತವರು ನಾನು ನಿಮ್ಮ ಪಕ್ಷಕ್ಕೆ ಹೇಳ್ತಿದ್ದೀನಿ ಮೇಡಮ್, ಜೊತೆ ಬಂದು ಕೆಲಸ ಮಾಡ್ತೀವಿ. ಒಂದ್ ನಿಮಿಷ ರಘು ಅವರೇ, ನೀವೇನೇನೋ ಮಾತಾಡಿ ಆಟ ಕೆಡಿಸ್ಬೇಡಿ. ಅಲ್ಲ ಮೇಡಮ್, ಈಗ ಒಂದ್ ನಿಮಿಷ ತಡ್ರಿ ಸರ್. ನೀವು ಶಟಪ್ ಅಂದ್ರಿ, ಆಯ್ತು ಅಶ್ವಿನಿ ಅವರೇ ಒಂದ್ ನಿಮಿಷ, ಲೆಟ್ ಮಿ ಕ್ಲಾರಿಫೈ ದಿಸ್. ಒಂದ್ ನಿಮಿಷ ರಘು ಅವರೇ ಪ್ಲೀಸ್. ಈಗ JDS ವಕ್ತಾರ ನಮ್ಮ ಜೊತೆ ಇದ್ದಾರೆ, ಅವ್ರು ಇರ್ಲಿಲ್ಲ ಅಂದಿದ್ರೆ ಪಾಪ ನೀವು ಎರಡೂ ಕಡೆ ಮಾತಾಡ್ಬೋದಾಗಿತ್ತು. ಈಗಿನ ಕಾಲದಲ್ಲಿ ಪ್ರತಿಯೊಬ್ರು ಕೆಮಿಕಲ್ ಮಿಶ್ರಣ ಆಹಾರ ತಿಂದು BP ಶುಗರ್ ಬಂತು ಅಂತ ಚಿಂತೆ ಮಾಡ್ತಾರೆ. 24 ಧಾನ್ಯಗಳನ್ನ ನೀರಿನಲ್ಲಿ ನೆನೆಸಿ ನೆರಳಿನಲ್ಲಿ ಒಣಗಿಸಿ ಮಣ್ಣಿನ ಮಡಿಕೆಯಲ್ಲಿ ಹದವಾಗಿ ಹುರಿದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಯಾರಾಗಿದೆ ಜೀನಿ. BP ಶುಗರ್ ದೂರ ಆಗ್ಬೇಕು ಅಂದ್ರೆ ಪ್ರತಿದಿನ ಜೀನಿ ಕುಡಿಯಿರಿ. ಈಗ ಅವ್ರು ಇದ್ದಾರೆ, ಆದ್ದರಿಂದ ಅವ್ರ ಪಕ್ಷದ್ದು ದೇವೇಗೌಡರದ್ದು ಕುಮಾರಸ್ವಾಮಿದು ಅವ್ರು ಮಾತಾಡ್ತಾರೆ. ನೀವು ನಿಮ್ಮ ಪಕ್ಷದ ಮಾತಾಡಿ. ಒಂದು ರಾಷ್ಟ್ರೀಯ ಪಕ್ಷ ಇಡೀ ಭಾರತದಾದ್ಯಂತ ತನ್ನ ವಿಜಯ ಪತಾಕೆಯನ್ನು ಹಾರಿಸಿ ಕಾಂಗ್ರೆಸ್ ಮುಕ್ತ ಭಾರತ ಮಾಡೋಕ್ಕೆ ಹೊರಟಿರುವಂತಹ ಅತ್ಯಂತ ದೊಡ್ಡ ಬಲಿಷ್ಠ ಪಕ್ಷ, ಅತಿ ದೊಡ್ಡ ಕಾರ್ಯಕರ್ತರನ್ನು ಹೊಂದಿರುವಂತಹ ಪಕ್ಷ. ಅಂತಹ ಪಕ್ಷದ ಬಗ್ಗೆ ಮಾತಾಡಿ ಏಕಾಂಗಿಯಾಗಿ ಈ ರಾಜ್ಯದ ಚುಕ್ಕಾಣಿಯನ್ನು ಹಿಡಿಯೋದಕ್ಕೆ ಆಗಲ್ವಾ? ನೀವು ನೋಡಿ, ಅವ್ರು ಮಾತಾಡಕ್ ಬಿಟ್ಟಿದ್ರೆ ಅವ್ರಿಗೆ ಸರಿ ಮಾತಾಡ್ತಿದ್ರು. ಈಗ ಬಿಡ್ರಿ ಮೇಡಮ್, ನೀವು ಹೋಗ್ತಿರ್ತೀರಿ, ಈಗ ಹೋಗ್ತಿರ್ತೀರಿ, ಯಾರ ಕಲ್ಲು ಹೋಗದ್ರಂತ ಮತ್ತೆ ಆ ಕಡೆ ಹೋಗ್ತೀರಿ. ನಾನು ಎಲ್ಲೂ ಹೋಗ್ತಾ ಇಲ್ಲ. ಆಯ್ತು ಬನ್ನಿ, ಪಾಯಿಂಟಿಗೆ ಬರ್ರಿ. ನಾವು ನಮ್ಮ ಸ್ವಂತ ಬಲದ ಮೇಲೆ ಖಂಡಿತ ನಾವು ಗೆಲ್ತೇವೆ. ಆದ್ರೆ ನಮ್ಮ ನಾಯಕರುಗಳು ಮೈತ್ರಿಯಲ್ಲಿರೋದ್ರಿಂದ ಒಂದು ಬ್ಯಾಲೆನ್ಸ್ ಮಾಡ್ಕೊಂಡು ನಾವು ಹೋಗ್ತಾ ಇದ್ದೇವೆ. ಸೊ ಮುಂದಿನ ದಿನಗಳಲ್ಲೂ ಅಷ್ಟೇ ಹಿರಿಯರು ಏನು ಖಂಡಿತ ವಿಜೇಂದ್ರ ಅವ್ರಿಗೊಂದು ಆಸೆ ಇದೆ. ಸದ್ಯದ ರಾಜಕೀಯ ಪರಿಸ್ಥಿತಿಯಲ್ಲಿ ಅದರಲ್ಲೂ ಕೂಡ ಕಾಂಗ್ರೆಸ್ನ ಎಡವಟ್ಟುಗಳಿಂದ ಮತ್ತು ಕಾಂಗ್ರೆಸ್ ದಿನೇ ದಿನೇ ಈ ಕುರ್ಚಿ ಕಿತ್ತಾಟದಿಂದ ಕಳೆದುಕೊಳ್ತಾ ಇರುವಂತಹ ವರ್ಚಸ್ಸನ್ನು ನೋಡಿದಾಗ BJP ಒಂದು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಅಧಿಕಾರದ ಚುಕ್ಕಾಣಿ ಹಿಡಿಯುವಂಥ ಎಲ್ಲ ರೀತಿಯ ಲಕ್ಷಣಗಳಿರೋದ್ರಿಂದ ವೈ ನಾಟ್ ಅನ್ನುವಂಥ ವಿಜೇಂದ್ರ ಅವರ ಮಹತ್ವಾಕಾಂಕ್ಷೆಯ ಹೇಳಿಕೆಯನ್ನ ತಾವು ಯಾಕೆ ಎಂಡೋರ್ಸ್ ಮಾಡಬಾರ್ದು? ಎಂಡೋರ್ಸ್ ಮಾಡುವಂತದ್ದಲ್ಲ,
ಸ್ವಂತ ಬಲದಲ್ಲಿ ನಾವು 130 140 ಸ್ಥಾನ ನಾವು ಗೆಲ್ತೇವೆ ಅಂತ ಕ್ರಿಸ್ಟಲ್ ಕ್ಲಿಯರ್ ಆಗಿ ಬಗ್ಗೆ ಯಾಕೆ ಮಾತಾಡಿಲ್ಲ ಹೇಳ್ತಾ ಇದ್ದಾರೆ ಅವರು. ಆಯ್ತಾ? ಯಾಕೆ ಮಾತಾಡಿಲ್ಲ? ಮಾತಾಡಿಲ್ಲ ಮೇಡಮ್. ಕಾಂಗ್ರೆಸ್ ಪಕ್ಷದ ಮೈತ್ರಿಗೆ ಯಾರೋ ಜೊತೆಲಿ ಬಂದ್ರು ಅವರನ್ನ ಮಾಡಿ ಅಧಿಕಾರ ಕಿಡ್ಕೊಂಡು ಮೇಡಮ್ ಕಾಂಗ್ರೆಸ್ ಮೇಡಮ್ ರಬ್ ಆಗ್ತಾ ಇದೆ, ಕತ್ತಿಗೆ ರಬ್ ಆಗ್ತಿದೆ. ಒಂದ್ ಸ್ವಲ್ಪ ಮೈಕ್ ಕೆಳಗೆ ಹಾಕೊಳ್ಳಿ, ಇನ್ನೊಂದು ಸ್ವಲ್ಪ ಕೆಳಗೆ ಹಾಕೊಳ್ಳಿ ಸ್ವಲ್ಪ. ಅಷ್ಟ್ರಾಗ ನಾ ಅಶ್ವಿನ್ ಅವ್ರು ಮಾತಾಡ್ಸಿ. ಅಶ್ವಿನ್ ಅವರೇ ಈಗ ನೋಡಿ, ಎಲ್ಲ ಪಕ್ಷಗಳಿಗೂ ಒಂದು ಮಾತು, JDS ಯಾವತ್ತೂ ಇನ್ನೊಂದು ಪಕ್ಷದ ನೆರಳಂತೆ ಬೆಳಿಬೇಕು ಅಂತ ಕಾರ್ಯಕರ್ತರು ಬಯಸಲ್ಲ. ತನ್ನ ಗತವೈಭವಕ್ಕೆ ಮರಳಬೇಕು ಅಂತಲೇ ಬಯಸ್ತಾರೆ. ಸಮಯ ಸಂದರ್ಭ ಕೆಲವೊಂದು ಸರಿ ಕೆಲವೊಂದು ಪಕ್ಷಗಳ ಮೈತ್ರಿ ಬೇಕಾಗುತ್ತೆ, ಇಲ್ಲ ನಮ್ಮ ಶಕ್ತಿ ವೃದ್ಧಿಸಿದೆ ಅಂದಾಗ ಏಕಾಂಗಿಯಾಗಿ ಹೋರಾಟಕ್ಕೆ ಇಳಿಯುವಂತಹ ಸಂದರ್ಭಗಳಿದ್ದೆ, ಇಳಿತಾರೆ. ಇಟ್ಸ್ ಆಲ್ ಪಾಲಿಟಿಕ್ಸ್. ಇದು ನಿಂತ ನೀರಲ್ಲ, ಇದು ಹರಿಯುವ ನೀರು. ಮತ್ತು ದೇವೇಗೌಡರು, ಕುಮಾರಸ್ವಾಮಿಯವರು ಈ ರಾಜಕೀಯ ವ್ಯವಸ್ಥೆಯಲ್ಲಿ ಅವರು ಚಾಣಾಕ್ಷರು. ಅವರು ಏಕಾಂಗಿಯಾಗಿ ಹೋಗಬೇಕು ಅಂತ ತೀರ್ಮಾನ ಮಾಡಿದರೆ ನೀವು ತಡೆಯೋಕ್ಕಾಗಲ್ಲ, ಅಶ್ವಿನಿ ಅವರು ತಡೆಯೋಕ್ಕಾಗಲ್ಲ. ಇವತ್ತು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಒಂದು ಪರೀಕ್ಷೆಗೆ ಇಳಿಯೋಣ ಅಂತ ಅವ್ರು ತೀರ್ಮಾನ ಮಾಡಿದ್ದಾರೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ನಾವು ಏಕಾಂಗಿಯಾಗಿ ಹೋಗ್ತೀವಿ ಅಂತ ಅವ್ರು ತೀರ್ಮಾನ ಮಾಡಿದ್ದಾರೆ. ನೋಡೋಣ ಅಲ್ಲ, ಎಲ್ಲೆಲ್ಲಿ ಬಲ ಇದೆ, ಎಲ್ಲೆಲ್ಲಿ ಬಲ ವೃದ್ಧಿಸಬೇಕು ಅಂತ. ಬಲ ವೃದ್ಧಿಸ್ಕೊಂಡು ಮುಂದಕ್ಕೆ ಹೋಗೋದ್ರಲ್ಲಿ ತಪ್ಪೇನೂ ಇದೆ. ಮೈತ್ರಿ ಮಾಡ್ಕೊಂಡಿದ್ದೀವಿ ಅನ್ನೋ ಕಾರಣಕ್ಕೆ ನಾವು ಮೈತ್ರಿನ ಬಿಟ್ಟು ಆ ಕಡೆ ಈ ಕಡೆ ಅಳಗಾಡಲ್ಲ. ಅದೇನದು ಅದು ಸಂವಿಧಾನನ ಚೇಂಜ್ ಮಾಡೋಕ್ಕಾಗಲ್ಲ ಅನ್ನೋಕ್ಕೆ. ನೀವು ಹೇಳೋ ಮಾತಲ್ಲಿ ಕರೆಕ್ಟ್ ಇದೆ. ಯಾಕೆಂದರೆ ಮುಂಚೆನ ಆರಂಭದಲ್ಲಿ ಹೇಳಿದ್ರಿ ಶಾಡೋ ಅನ್ನೋ ಒಂದು ವರ್ಡ್ ಯೂಸ್ ಮಾಡಿದ್ರಿ. ಡೆಫಿನೆಟ್ಲಿ ಅದು ಕರೆಕ್ಟ್. ಯಾಕೆಂದರೆ ನನ್ನಂಥ ಎಷ್ಟೋ ಲಕ್ಷಾಂತರ ಕಾರ್ಯಕರ್ತರಿಗೆ ಅದು ಇಷ್ಟ ಇದೆ. ಯಾವುದೇ ಒಂದು ಪಕ್ಷದವ್ರಿಗೆ ಅವ್ರಿಗೆ ಆದಂಥ ಅವ್ರದ್ದೇ ಒಂದು ಕ್ವಾಲಿಟಿ, ನನ್ನ ಪಕ್ಷ ನಂದು ಆಗಬೇಕು ಅನ್ನೋದು ಇರುತ್ತೆ ಮೇಡಮ್. ನಾನೀಗ ಕಾರ್ಯಕರ್ತನಾಗಿ ನಾನು ವಕ್ತಾರನಾಗಲಿ ಕಾರ್ಯಕರ್ತನ ನನಗೂ ಆಸೆ ಇರುತ್ತೆ. ನಾನು ಇನ್ನೊಂದು ಪಕ್ಷದ ಶಾಡೋ ಜೊತೆ ನಾನು ಹೋಗ್ಬೇಕು ಖಂಡಿತ ಇದೆ, 100% ಇದೆ ಮೇಡಮ್. ನೀವು ಹೇಳ್ತಿದ್ದಾಗೆ ನನ್ಗೆ ಇಲ್ಲೇ ಖುಷಿ ಆಯ್ತು. ಹಾಗೆ ನೀವು ಆರಂಭದಲ್ಲಿ ಒಂದು ಮಾತು ಹೇಳಿದ್ರಿ, ಆ ಶಾಡೋ ಅನ್ನೋ ವರ್ಡ್ ನಿಜವಾಗ್ಲೂ ಅದು ಯಾವುದೇ ಪಕ್ಷಗಳಿಗಿರಲಿ ಅದು ನಿಜ. ಅದು ನನಗೆ ಯಾಕೆ ಶಾಡೋ ಆಗಿ ಇರಬೇಕು ಅಂತ ಇಷ್ಟಪಡ್ತೀನಿ. ನನಗೆ ಹಂಗೆ ಇರಬೇಕಂದ್ರೆ ನಾನು ಇನ್ನೊಂದಕ್ಕೆ ಹೋಗ್ತೀನಿ. ನನ್ನ ಪಕ್ಷ ನಾನು ಮುಂದೆ ಬರಬೇಕು ಅಂತ ನಾನು ಕನಸು ಕಾಣೋದು, ನಾನು ಕಷ್ಟಪಡೋದನ್ನು. ಕಾಂಗ್ರೆಸ್ ಅವರು ಹಾಗೇನೆ. ಈಗ ನಾನು ಕಾಂಗ್ರೆಸ್ ಅವ್ರ ಬಗ್ಗೆ 101 ಹೇಳಿಕೆಗಳನ್ನ ಕೊಡ್ತಿರ್ತೀವಿ, 101 ಅವ್ರದ್ದು ಮಾಡ್ತಿರೋದೆಲ್ಲ ಜನರಿಗೆ. ನಾಳೆ ದಿನ ಅಂತಿಮವಾಗಿ ತೀರ್ಪು ಯಾರು ಕೊಡ್ತಾರೆ ಅವ್ರಿಗೇನೆ. ಕಾಂಗ್ರೆಸ್ ಕೊಟ್ಟರು ಅಂದಾಗ ನಾವು ವಿರೋಧ ಪಕ್ಷದಲ್ಲೇ ಕೂರಬೇಕು.